ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. RSSನ ಬಿಗ್ ಆಪರೇಷನ್ಗೆ ಶಾಕ್ ಆದ್ರ ಸಿದ್ದರಾಮಯ್ಯನವ್ರನ್ನ ಮುಗಿಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂಡ ಮುಗಿದಂತೆ ಅನ್ನೋ ಲೆಕ್ಕಾಚಾರದಲ್ಲಿ ವ್ಯವಸ್ಥಿತ ರಾಜಕೀಯ ವ್ಯೂಹ ಒಂದು ರಚನೆಯಾಗ್ತಾ ಇದೆಯಾ RSSನಿಂದ? ಹಾಗಾದ್ರೆ ಆಪ್ತರ ಜೊತೆ ನಡೆದಂತಹ ಮಹತ್ವದ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಸಿಕ್ಕಂತಹ ಶಾಕಿಂಗ್ ಮಾಹಿತಿ ಏನು? ಯಾವ ರೀತಿ ಈಗ ಸಿದ್ದರಾಮಯ್ಯನವರು ಲೆಕ್ಕಾಚಾರವನ್ನು ರೆಡಿ ಮಾಡ್ತಿದ್ದಾರೆ? ವೆರಿ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಎಸ್ ವೀಕ್ಷಕರೇ, ಇಡೀ ದೇಶದ ಉದ್ದಗಲಕ್ಕೂ ಕಾಂಗ್ರೆಸ್ ನೆಲ ಕಚ್ಚಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ BJPಗೆ ಸೆಡ್ ಹೊಡಿತಾ ಇದೆ ಅಂದರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ನಾಯಕತ್ವ, ಸಿದ್ದರಾಮಯ್ಯ ಬೆನ್ನಿಗಿರುವಂತಹ ಅಹಿಂದ ಬಲ. ಅದೇ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿಬಿಟ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಕೂಡ ಮುಗಿಸಿದಂತೆ ಅನ್ನೋ ಕಾರಣಕ್ಕೆ RSS ಬಿಗ್ ಆಪರೇಷನ್ ಒಂದನ್ನು ಕೈಗೆತ್ತಿಕೊಂಡಿದೆ. ಮತ್ತು ಇದರ ಮಾಹಿತಿ ಪಡ್ಕೊಂಡು ಸಿದ್ದರಾಮಯ್ಯನವ್ರಿಗೆ ನಿಜಕ್ಕೂ ಶಾಕ್ ಎದುರಾಗಿದೆಯಾ? RSSನ ಕಾರ್ಯಾಚರಣೆ ಸಿದ್ದರಾಮಯ್ಯನವರ ವಿರುದ್ಧ ಹೇಗೆ ನಡೀತಾ ಇದೆ? ವ್ಯವಸ್ಥಿತವಾದ ರಾಜಕೀಯ ಮಹಾವ್ಯೂಹವೊಂದನ್ನು ರಚಿಸಲಾಗಿದೆ ಅನ್ನುವಂಥ ಮಾಹಿತಿ ಈ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಲಭ್ಯವಾಗಿದೆ. ಅದಾದ ಬಳಿಕ ತನ್ನ ಸ್ಟ್ರಾಟಜಿಯನ್ನೇ ಬದಲಿಸಿಕೊಂಡಿದ್ದಾರೆ, ಮತ್ತಷ್ಟು ಪ್ರಖರಗೊಳಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಕುತೂಹಲಕ್ಕೆ ಕಾರಣವಾಗ್ತಿದೆ. ಹಾಗಾದರೆ ಸಿದ್ದರಾಮಯ್ಯ ನಿಜವಾದ ಬಲವಾಗಿರುವ, ಸಿದ್ದರಾಮಯ್ಯ ಶಕ್ತಿಯಾಗಿರುವ ಅಹಿಂದ ಅಸ್ತ್ರವನ್ನೇ ಕೈ ತಪ್ಪಿಸೋದಿಕ್ಕೆ, ಅಹಿಂದ ಮತದಾರರಿರುವಂಥ, ಅವರೇ ನಿರ್ಣಾಯಕವಾಗಿರುವಂಥ ಕ್ಷೇತ್ರಗಳನ್ನು ಕೈ ತಪ್ಪಿಸೋದಿಕ್ಕೆ, ಕೈ ತೆಕ್ಕೆಯಿಂದ ಜಾರಿಸೋದಿಕ್ಕೆ RSS ಯಾವ ರೀತಿ ವ್ಯೂಹವನ್ನು ರಚಿಸಿದೆ ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವರು ಚುನಾವಣಾ ತಯಾರಿ ನಿಟ್ಟಿನಲ್ಲಿ ವರ್ಷಕ್ಕೂ ಮೊದಲೇ ಒಂದು ಮಹತ್ವದ ಮೀಟಿಂಗನ್ನು ನಡೆಸಿದ್ರು. ತನ್ನ ಅತ್ಯಾಪ್ತರ ಜೊತೆಯಲ್ಲಿ ನಡೆದಂತಹ ಸಭೆ ಇದು. ಮುಂದೆ ಯಾವ ರೀತಿ ಹೆಜ್ಜೆಗಳನ್ನು ಇಡಬೇಕು, ಯಾವ ರೀತಿ ಅಹಿಂದ ವೋಟ್ ಬ್ಯಾಂಕನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಸಿಕ್ಕಂತಹ ಅಂಕಿ ಅಂಶಗಳು ನಿಜಕ್ಕೂ ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಟ್ಟಿದೆ. 2-3 ವರ್ಷಗಳ ಅವಧಿಯಲ್ಲಿ BJP ಯಾವ ರೀತಿ ಅಹಿಂದ ಸಮುದಾಯವನ್ನು ಸೆಳೆದುಕೊಂಡಿದೆ ಅನ್ನೋ ವಿಚಾರ, BJP ಅನ್ನೋದಕ್ಕಿಂತ ಅಹಿಂದದಡಿ ಬರುವಂತಹ ಪ್ರಮುಖ ಸಮುದಾಯಗಳೇ ಈಗ RSS ನಂಟನ್ನು ಜಾಸ್ತಿ ಮಾಡಿಕೊಂಡಿವೆ. RSS ಸೇರುವವರ ಸಂಖ್ಯೆ ಹೆಚ್ಚಾಗ್ತಿದೆ ಈ ಸಮುದಾಯಗಳಿಂದ ಅನ್ನುವಂಥ ರಿಪೋರ್ಟ್. ಇಡೀ ಕರ್ನಾಟಕದ ವೋಟ್ ಬ್ಯಾಂಕ್ ಅಂತ ತಗೊಂಡ್ರೆ 60% ಅಹಿಂದಾನೇ ಕವರ್ ಆಗುತ್ತೆ, ಅರ್ಧಕ್ಕಿಂತ ಹೆಚ್ಚು. ಆದರೆ ಕೈ ತೆಕ್ಕೆಯಲ್ಲಿದ್ದ, ಅದರಲ್ಲೂ ಸಿದ್ದರಾಮಯ್ಯನವರ ಬೆನ್ನಿಗಿದ್ದ ಈ ಸಮುದಾಯಗಳು ನಿಧಾನಕ್ಕೆ RSS ನಂಟಿಗೆ ಬೀಳ್ತಾ ಇವೆ ಅನ್ನೋದು ಈಗ ಸಿದ್ದರಾಮಯ್ಯನವರಿಗೆ ಆಘಾತಕಾರಿ ವಿಚಾರವಾಗಿ ಪರಿಣಮಿಸಿದೆ. ವಾಲ್ಮೀಕಿ ಸಮುದಾಯ ಜೊತೆಗೆ ಎಡಗೈ ದಲಿತ ಸಮುದಾಯ, ಬಹಳಷ್ಟು ನಿರ್ಣಾಯಕ ಸಮುದಾಯಗಳೇ RSS ನಂಟಿನಿಂದ BJPಯತ್ತ ವಾಲುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಳೆದ 2018 ಚುನಾವಣೆಯಲ್ಲಿ ಆಗಿರುವಂತಹ, ಚುನಾವಣೆಯ ಬಳಿಕ ಆಗಿರುವಂತಹ ಸರ್ವೆ ಹೇಳಿರುವ ರಿಪೋರ್ಟ್ ಇದು. 50% ಹಿಂದುಳಿದ ವರ್ಗಗಳ ವೋಟು BJPಗೆ ಹೋಗಿದೆ. ಅಂದರೆ ಅರ್ಧದಷ್ಟು ಹಿಂದುಳಿದ ವರ್ಗಗಳು BJPಯ ಕಡೆ ವಾಲಿವೆ. ಹಾಗಾಗಿನೇ BJP ಆ ಸಮುದಾಯವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಲೆಕ್ಕಾಚಾರ ಹಾಕ್ತಾ ಇದೆ. ಸುನಿಲ್ ಕುಮಾರ್ ಅವರ ಹೆಸರೆಲ್ಲ ಮುನ್ನೆಲೆಗೆ ಬಂದಿತ್ತು, ರಾಜ್ಯಾಧ್ಯಕ್ಷರು ಮಾಡ್ತಾರ ಅವರನ್ನು, ನಾನು ಲೆಕ್ಕಾಚಾರ ಎಲ್ಲ ಕೇಳಿ ಬಂದಿತ್ತು. ಹಿಂದುಳಿದ ವರ್ಗಗಳ ನಾಯಕನಿಗೆ ದೊಡ್ಡ ಸ್ಥಾನಮಾನ ಕೊಡಬೇಕು ಅನ್ನುವಂಥ ಸ್ಟ್ರಾಟಜಿ ಎಲ್ಲ ಕೇಸರಿ ಪಾಳ್ಯದಲ್ಲೂ ಕೂಡ ನಡೀತಾ ಇರೋದು. ಈ ಸಮುದಾಯಗಳು ನಮ್ಮತ್ತ ವಾಲ್ತಾ ಇವೆ, ಇವರ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು, ಮತ್ತಷ್ಟು ಗಳಿಸ್ಕೊಳ್ಬೇಕು ಅನ್ನೋ ಕಾರಣದಿಂದಾಗಿ ಸಿದ್ದರಾಮಯ್ಯನವ್ರಿಗೆ ಸಿಕ್ಕಿರುವಂತಹ ಪಕ್ಕಾ ಮಾಹಿತಿ ಏನಪ್ಪ ಅಂತ ಕೇಳಿದ್ರೆ, ಇತ್ತೀಚೆಗೆ 2-3 ವರ್ಷಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ RSS ಜಾಯ್ನ್ ಆಗ್ತಿರೋರು, RSS ಕಡೆ ವಾಲ್ತಿರೋರು, ಒಂದು ಪಂಚಮಸಾಲಿಗಳು, ಎರಡನೇದಾಗಿ ಅಹಿಂದದಲ್ಲಿ ಬರುವಂತಹ ಪ್ರಮುಖ ಸಮುದಾಯಗಳೇ RSS ಕಡೆಗೆ ಅಟ್ರಾಕ್ಟ್ ಆಗ್ತಿವೆ ಅನ್ನೋದು. ಹಾಗಾಗಿ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಅಹಿಂದ ಬಲವನ್ನು ನಾವು ಕಳೆದುಕೊಂಡಲ್ಲಿ, ಅಹಿಂದ ವೋಟ್ ಬ್ಯಾಂಕ್ ಛಿದ್ರವಾದಲ್ಲಿ, ತಮ್ಮ ಮತ ಬ್ಯಾಂಕ್, ಸಾಂಪ್ರದಾಯಿಕ ಮತ ಬ್ಯಾಂಕ್ ವಿಭಜನೆ ಮಾಡುವಲ್ಲಿ BJP ಯಶಸ್ವಿ ಆಗಿಬಿಟ್ರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. 2018ರಲ್ಲಿ
ಎಲ್ಲ ಭಾಗ್ಯಗಳ ಸರಣಿ ಇದ್ದೂ ಕೂಡ ಒಳ್ಳೆ ಆಡಳಿತವನ್ನು ಜನರ ಮುಂದಿಟ್ಟೂ ಕೂಡ ಸಿದ್ದರಾಮಯ್ಯನವರಿಗೆ ಗೆಲ್ಲೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಅಂದರೆ ಇದು ಒಂದು ಪ್ರಮುಖ ಕಾರಣ ಹೌದು. ಹಾಗಾಗಿ ಈ ಬಾರಿ ತಪ್ಪಾಗದಂತೆ ನೋಡ್ಕೊಳ್ಬೇಕು ಅಂತ ಬಹಳ ಜಾಣತನದ ಹೆಜ್ಜೆ ಇರಿಸೋದಕ್ಕೆ ಮುಂದಾಗ್ತಿದ್ದಾರೆ. ತನ್ನ ಅಸ್ತ್ರವನ್ನು ಮತ್ತಷ್ಟು ಹರಿತಗೊಳಿಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಒಂದು ಸಿದ್ದರಾಮೋತ್ಸವದ ಮೂಲಕ ಅಹಿಂದ ಸಮುದಾಯಗಳ ಒಗ್ಗೂಡಿಸುವಂತಹ ಕಾರ್ಯ ಶಕ್ತಿ ಪ್ರದರ್ಶನ ನಡೆಯಿತು. ಇನ್ನೊಂದು ಮಹತ್ವದ ವಿಚಾರ ಸಿದ್ದರಾಮಯ್ಯನವರು ಮರೆಯದೇ ಮಾಡ್ತಾ ಇರೋದೇನಪ್ಪ ಅಂತ ಕೇಳಿದ್ರೆ, RSS ವಿರುದ್ಧ ಅವಕಾಶ ಸಿಕ್ಕಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಅಟ್ಯಾಕ್ ಮಾಡ್ತಿದ್ದಾರೆ, ಮುಗಿ ಬೀಳ್ತಿದ್ದಾರೆ. RSS ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಇವರಿಗೆ. ಇವತ್ತು ಹರ್ ಘರ್ ತಿರಂಗ ಅಂತಿದ್ದೀರಿ ಬಿಜೆಪಿ ಅವರು, ಆದರೆ 52 ವರ್ಷಗಳ ಕಾಲ ದೇಶದ ಧ್ವಜವನ್ನು, ರಾಷ್ಟ್ರಧ್ವಜವನ್ನು ಹಾರಿಸಿರ್ಲಿಲ್ಲ RSSನವರು. ನಿಜವಾಗಿ ಇವರು ರಾಷ್ಟ್ರಧ್ವಜದ ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳು, ಹಿಟ್ಲರ್ ಸಂಸ್ಕೃತಿಯವರು ಅಂತ ಅವಕಾಶ ಸಿಕ್ಕಾಗೆಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ. ಅವರು ಇಡೀ ರಾಜಕೀಯ ಬದುಕಿನಲ್ಲಿ RSS ಅಟ್ಯಾಕ್ ಮಾಡಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ವರ್ಷದಲ್ಲಿ RSS ವಿರುದ್ಧ ಮುಗಿ ಬೀಳ್ತಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದನ್ನು ಗಮನಿಸಬಹುದು. RSS ವಿರೋಧಿ ತಾನು ಅಂತ ಪದೇ ಪದೇ ಹೇಳ್ಕೊಳ್ತಾರೆ, ಆದರೆ ಇಲ್ಲಿ ಸ್ಪಷ್ಟ ರಾಜಕೀಯ ಲೆಕ್ಕಾಚಾರ ಕೂಡ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕಬೇಕು ಅಂದರೆ ಅಹಿಂದ ಬಲ ಅವರ ಕೈ ತಪ್ಪಬೇಕು. ಬರೀ ಸಿದ್ದರಾಮಯ್ಯನವ್ರನ್ನ ಮಾತ್ರ ಕಟ್ಟಿ ಹಾಕ್ದಂಗೆ ಆಗಲ್ಲ. BJP ರಾಜಕೀಯ ಭವಿಷ್ಯ ಕರ್ನಾಟಕದಲ್ಲಿ ಭದ್ರ ಆಗ್ತಾ ಹೋಗುತ್ತೆ. ಬರೀ ಲಿಂಗಾಯತ ಸಮುದಾಯ ಅಥವಾ ಮೇಲ್ವರ್ಗಗಳ ಸುತ್ತ ನಾವು ಸುತ್ತಬೇಕಾಗಿಲ್ಲ. BJP ಅಂದರೆ ಎಲ್ಲ ವರ್ಗಗಳ ಪಕ್ಷ ಅನ್ನೋ ಹೊಸ ಟಚ್ ಕೊಡೋ ಪ್ರಯತ್ನ ದೇಶವ್ಯಾಪಿ ಶುರುವಾಗಿದೆ BJPಯಲ್ಲಿ. ಆದರೆ ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯನವರೇ ಟಾರ್ಗೆಟ್. ಕರ್ನಾಟಕದಲ್ಲಿ ಅಹಿಂದ ಮತ ಬ್ಯಾಂಕ್ ನಿಂತಿರೋದು ಸಿದ್ದರಾಮಯ್ಯನವ್ರ ಬೆನ್ನಿಗೆ. ಆ ಒಂದು ಅಸ್ತ್ರ ಸಿದ್ದರಾಮಯ್ಯನವ್ರ ಕೈ ಜಾರಿಬಿಟ್ರೆ BJP ತುಂಬ ಈಸಿ, ಎದುರಾಳಿಗಳೇ ಇರೋದಿಲ್ಲ ಅನ್ನುವಂತಹ ಸ್ಟ್ರಾಟಜಿ, ಅಂಥದ್ದೊಂದು ರಾಜಕೀಯ ಮಹಾವ್ಯೂಹ ಸಿದ್ದರಾಮಯ್ಯನವರ ಸುತ್ತ ರಚನೆ ಆಗ್ತಿದೆ. ಈ ಮಾಹಿತಿ ಸಿಕ್ಕಿ ಅಂಕಿ ಅಂಶಗಳ ವಿಚಾರ ತಿಳಿದ ಮೇಲೇನೆ ಸಿದ್ದರಾಮಯ್ಯನವರೀಗ RSS ವಿರುದ್ಧ ಮುಗಿ ಬೀಳ್ತಿದ್ದಾರೆ. ಹಿಂದುಳಿದ ವರ್ಗಗಳನ್ನು RSSನ ಸೆಳೆದು ಬಡವರ ಮಕ್ಕಳನ್ನ ಮುಂದೆ ಬಿಡ್ತಾರೆ ಇವರು. ಸತ್ರವ್ರು ಸಾಯ್ಬೇಕು, ಮೆರೆದಾಡೋದಕ್ಕೆ ಮಾತ್ರ ಮೇಲ್ವರ್ಗಗಳು ಬೇಕು. ಬಹಳಷ್ಟು ಪ್ರೊಟೆಸ್ಟ್ಗಳಲ್ಲಿ, ಬೇರೆ ಬೇರೆ ಹೋರಾಟಗಳಲ್ಲಿ ಏನಾಗ್ತಿದೆ ನೋಡಿ, ಯಾರು ಮುಂದೆ ನಿಲ್ಲೋರು ಯಾರು? ಹಿಂದುಳಿದ ವರ್ಗದವರು, ಪಾಪ ಯಾರೋ ದೀನದಲಿತರು, ಬಡವರು. ಆದರೆ ಮೆರೆದಾಡೋರು ಬೇರೆಯವರೇನೆ. ಇದು ಬರೀ ಮೇಲ್ವರ್ಗಗಳ ಅಸೋಸಿಯೇಷನ್, ಹುಷಾರಾಗಿರಿ ಅಂತ ಎಚ್ಚರಿಸ್ತಿದ್ದಾರೆ. ಈ ಮೂಲಕ ಹಿಂದುಳಿದ ವರ್ಗಗಳಲ್ಲಿ RSS ಬಗ್ಗೆ ಒಂದು ಅವಲೋಕನ ನಡಿಬೇಕು, ಆತ್ಮಾವಲೋಕನ ಆಗಬೇಕು. RSSನ ಸಿದ್ಧಾಂತ, ನಿಲುವುಗಳ ಬಗ್ಗೆ ಒಂದು ಪರಾಮರ್ಶೆ ನಡೆದ್ರೆ ಖಂಡಿತವಾಗಿಯೂ ಈ ಸಮುದಾಯಗಳಿಗೆ ಅರ್ಥ ಆಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಒಂದು ವಿಚಾರ ಗಮನಿಸಬೇಕಾಗಿರೋದು, ಹಿಂದುಳಿದ ವರ್ಗಗಳ ವೋಟ್ ಬ್ಯಾಂಕ್ ಓವರ್ ಆಲ್ ನಾವು ಅಹಿಂದ ಅಂತಲೇ ನೋಡೋದಿಕ್ಕೆ ಹೋದರೂ ಕೂಡ ಮೋದಿಯವರು ಬಂದ ಮೇಲೆ ಹಿಂದುಳಿದ ವರ್ಗಗಳ ನಾಯಕ, ದೇಶದ ಪ್ರಧಾನಿಯಾದ ಅನ್ನುವಂಥ ವಿಚಾರವನ್ನೇ BJP ಪ್ರಮುಖ ಅಸ್ತ್ರವನ್ನಾಗಿಸ್ಕೊಂಡ ಮೇಲೆ 48% ಅಷ್ಟು, ಇಡೀ ದೇಶವ್ಯಾಪಿ ನಾನು ಮಾತಾಡ್ತಿರೋದು, 48% ಅಷ್ಟು ಈ ಸಮುದಾಯಗಳ ಮತ BJPಗೆ ಹೋಗ್ತಿದೆ. ಮೋದಿ ಬರೋದಕ್ಕೂ ಮುಂಚೆ ಕಾಂಗ್ರೆಸ್ನ ಜೊತೆಗೆ ಗಟ್ಟಿಯಾಗಿ ನಿಂತಿತ್ತು ಈ ಸಮುದಾಯ. ಹೆಚ್ಚಂದ್ರೆ BJPಗೆ ಹೋಗ್ತಾ ಇದ್ದಿದೆ 14ರಿಂದ 15% ಅಷ್ಟು ಈ ಸಮುದಾಯಗಳ ವೋಟ್. ಆದರೆ ಮೋದಿಯವರು ಬಂದ ಮೇಲೆ ಬೇರೆ ರೀತಿಯಾಗಿದೆ ವಾತಾವರಣ. 48% ಈ ಸಮುದಾಯಗಳು BJPಯತ್ತ ವಾಲ್ತಿರುವ ಸ್ಪಷ್ಟ ಸುಳಿವು ಸಿಗ್ತಿದೆ. ಹಾಗಾಗಿಯೇ ಮತ್ತೆ ಈ ತಪ್ಪಾಗೋದಕ್ಕೆ ಬಿಡಬಾರ್ದು, ಕರ್ನಾಟಕದಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಸಿದ್ದರಾಮಯ್ಯನವರಿಗೆ ತಮ್ಮ ಅಹಿಂದಾಸ್ತ್ರವನ್ನು ಮತ್ತಷ್ಟು ಹರಿತಗೊಳಿಸೋದಕ್ಕೆ ಮುಂದಾಗ್ತಿದ್ದಾರೆ. RSS ವಿರುದ್ಧ ಹೆಜ್ಜೆ ಹೆಜ್ಜೆಗೂ ಕೂಡ ಚಾಟಿ ಬೀಸ್ತಾ ಇದ್ದಾರೆ. ವೀಕ್ಷಕರ, ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.